ವೀಕ್ಷಕರೇ, ವೆಲ್ಕಮ್ ಟು ಪೀಪಲ್ ಟಿವಿ. ಪಶ್ಚಿಮ ಬಂಗಾಳದ ರಾಜಕೀಯ ಕಣ, ಚುನಾವಣೆಯ ಕಾವು ತಾರಕಕ್ಕೇರಿದಂತಹ ಕ್ಷಣ. ಮೊದಲ ಹಂತದ ಮತದಾನಕ್ಕೆ ಕೇವಲ 10 ದಿನ ಬಾಕಿ ಇರುವಾಗ ಅಚ್ಚರಿಯ ಬೆಳವಣಿಗೆಯೊಂದು ನಡೆಯುತ್ತೆ. ಕಲ್ಲಿದ್ದಲು ಹಗರಣಕ್ಕೆ ಸಂಬಂಧಪಟ್ಟಂತೆ, ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನೇಶ್ ಚಾಂಡೇಲ್ ಎಂಬ ವ್ಯಕ್ತಿಯನ್ನ ಕೇಂದ್ರ ಸರ್ಕಾರದ ಕೈಗೊಂಬೆಯಂತಿರುವಂತಹ ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಬಂಧಿಸುತ್ತೆ. ಈ ವಿನೇಶ್ ಚಾಂಡೇಲ್ ಬೇರಾರೂ ಅಲ್ಲ, ಚುನಾವಣಾ ತಂತ್ರಗಾರಿಕೆ ಸಂಸ್ಥೆ ಐಪ್ಯಾಕ್ ಸಂಸ್ಥೆಯ ನಿರ್ದೇಶಕ. ಐಪ್ಯಾಕ್ ಸಂಸ್ಥೆ ತೃಣಮೂಲ ಕಾಂಗ್ರೆಸ್ ಪಕ್ಷದ ಚುನಾವಣಾ ತಂತ್ರಗಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತಹ ಸಂಸ್ಥೆ. ಹೊರಗಿನಿಂದ ನೋಡಿದ್ರೆ ಇದೇನು ದೊಡ್ಡ ವಿಷಯ ಅಂತ ಅನ್ಸೋದಿಲ್ಲ. ಆದ್ರೆ ಈ ಬಂಧನ ಸಾಮಾನ್ಯ ಘಟನೆ ಅಲ್ಲ. ಯಾಕಂತಂದ್ರೆ ಐಪ್ಯಾಕ್ ಅನ್ನೋದು ಕೇವಲ ಒಂದು ಸಲಹಾ ಸಂಸ್ಥೆ ಮಾತ್ರ ಅಲ್ಲ, ಅದು ತೃಣಮೂಲ ಕಾಂಗ್ರೆಸ್ ಪಕ್ಷದ ಚುನಾವಣಾ ವಾರ್ ರೂಮ್. ಹೌದು, ಪಶ್ಚಿಮ ಬಂಗಾಳದ ಪ್ರತಿಯೊಂದು ಮತಗಟ್ಟೆ ಮಟ್ಟದ ಮಾಹಿತಿ ಈ ಐಪ್ಯಾಕ್ ಸಂಸ್ಥೆಯ ಬಳಿ ಇದೆ. ಯಾವ ಕ್ಷೇತ್ರದಲ್ಲಿ ಪಕ್ಷ ಬಲಿಷ್ಠ, ಯಾವ ಕ್ಷೇತ್ರದಲ್ಲಿ ಸವಾಲು, ಯಾವ ಅಭ್ಯರ್ಥಿಗೆ ಜನಮನ್ನಣೆ ಇದೆ, ಮತ್ತೆ ಯಾವ ಪ್ರದೇಶದಲ್ಲಿ ಆಡಳಿತ ವಿರೋಧಿ ಅಲೆ ಇದೆ, ಯಾವ ಬೂತ್ ನಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಒಲವಿದೆ ಅನ್ನೋದ್ರ ಇಂಚಿಂಚು ಸೂಕ್ಷ್ಮ ವಿಶ್ಲೇಷಣೆಯನ್ನ ಒದಗಿಸ್ತಾ ಇದ್ದಂತಹ ಪ್ರಮುಖ ಸಂಸ್ಥೆ ಈ ಐಪ್ಯಾಕ್. ಇಂತಹ ಸಮಯದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ವಿನೇಶ್ ಚಾಂಡೇಲ್ ಬಂಧನವಾಗುವುದು ರಾಜಕೀಯವಾಗಿ ದೊಡ್ಡ ಅಲ್ಲಲ್ಲ, ಅತಿ ದೊಡ್ಡ ಸುದ್ದಿಯೇ ಹೌದು. ಕಲ್ಲಿದ್ದಲು ಹಗರಣದ ಸಂಬಂಧ ವಿನೇಶ್ ಚಾಂಡೇಲ್ ಮೇಲೆ ಈ ಆರೋಪ ಕೇಳಿ ಬಂದಿದ್ದು ಚುನಾವಣೆಯ ಮುನ್ನಡೆಯಲ್ಲೇ ನಡೆದ ಈ ಕ್ರಮ ಅನೇಕ ಪ್ರಶ್ನೆಗಳಿಗೆ ಕಾರಣವಾಯಿತು. ಆದ್ರೆ ಕತೆ ಇಲ್ಲಿಗೆ ಮುಗಿಯೋದಿಲ್ಲ. ಪಶ್ಚಿಮ ಬಂಗಾಳದಲ್ಲಿ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡ ದಿನವೇ ದೆಹಲಿಯ ಮೆಟ್ರೋಪಾಲಿಟನ್ ನ್ಯಾಯಾಲಯ ವಿನೇಶ್ ಚಾಂಡೇಲ್ ಅವರಿಗೆ ಜಾಮೀನನ್ನ ನೀಡತ್ತೆ. ಇನ್ನೂ ಆಶ್ಚರ್ಯಕರ ಸಂಗತಿ ಏನಪ್ಪಾ ಅಂತಂದ್ರೆ, ಈ ಜಾಮೀನಿಗೆ ಇಡಿ ಯಾವ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಕೂಡ. ಒಂದು ಸಣ್ಣ ತಕರಾರನ್ನು ಸಹ ಇಡಿ ಕೋರ್ಟ್ಗೆ ಸಲ್ಲಿಸಿಲ್ಲ. ಸಾಮಾನ್ಯವಾಗಿ ಅಕ್ರಮ ಹಣ ವರ್ಗಾವಣೆಯಂತಹ ಗಂಭೀರ ಪ್ರಕರಣಗಳಲ್ಲಿ ಇಡಿ ಅತ್ಯಂತ ಕಠಿಣ ನಿಲುವನ್ನ ತಾಳತ್ತೆ. ಅದು ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಮತ್ತೆ ಪಿ ಚಿದಂಬರಂ ಸೇರಿದಂತೆ ದೇಶದ ಅನೇಕ ರಾಜಕೀಯ ನಾಯಕರ ಪ್ರಕರಣಗಳಲ್ಲಿ ಒಂದು ಸಣ್ಣ ಆರೋಪ ಇದ್ರೂ ಸಹ ತಿಂಗಳುಗಟ್ಟಲೆ ಜೈಲು ಜೀವನವನ್ನ ಕಂಡಿದಂತಹ ಉದಾಹರಣೆಗಳು ನಮ್ಮ ಮುಂದೆಯೇ ಇದೆ. ಹೀಗಿರುವಾಗ ಕೇವಲ 15 ದಿನಗಳಲ್ಲಿ ಜಾಮೀನು, ಅದು ಕೂಡ ಇಡಿಯಿಂದ ಯಾವುದೇ ವಿರೋಧವಿಲ್ಲದೆ. ಈ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ವಿನೇಶ್ ಚಾಂಡೇಲ್ ಅವರು ಇಡಿಯೊಂದಿಗೆ ಸಂಪೂರ್ಣ ಸಹಕಾರ ನೀಡಿದ್ರಿಂದ ಜಾಮೀನಿಗೆ ವಿರೋಧ ವ್ಯಕ್ತಪಡಿಸಲಿಲ್ಲ ಅನ್ನೋದು ಇಡಿಯ ಅಧಿಕೃತ ಸ್ಪಷ್ಟನೆಯಾಗಿದೆ. ಆದ್ರೆ ಇದರಿಂದ ಇನ್ನಷ್ಟು ಅನುಮಾನಗಳು ಹುಟ್ಟಿಕೊಂಡಿವೆ. ಈ ಹಿಂದೆ ಹೇಳಿದಂತೆ ಇತ್ತೀಚಿನ ದಿನಗಳಲ್ಲಿ ಇಡಿ ಬಂಧನದಿಂದ ತಪ್ಪಿಸಿಕೊಳ್ಳೋದು ಅಂತಂದ್ರೆ ಅದೊಂದು ಚಕ್ರವ್ಯೂಹದೊಳಗಿಂದ ಹೊರಬಂದತ್ತೆ ಅಂತ ಹೇಳ್ತಾರೆ. ನೀವು ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಪ್ರಕರಣದ ಬಗ್ಗೆ ಅತಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಇಡಿ ಕುಣಿಕೆ ಬಗ್ಗೆ ಅರಿಯೋದಕ್ಕೆ ಸಾಧ್ಯ ಆಗತ್ತೆ. ಒಂದು ಸಣ್ಣ ಆರೋಪ ಸಿಕ್ಕರೂ ಸಾಕು, ಹಿಂದೆ ಮುಂದೆ ನೋಡದೆ ಬಂಧಿಸಿ ತಿಂಗಳಾನುಗಟ್ಟಲೆ ಜೈಲೂಟವನ್ನ ತಿನ್ನಿಸುತ್ತೆ ಈ ಇಡಿ. ಕೇಜ್ರಿವಾಲ್ ಪ್ರಕರಣದಲ್ಲಿ ಒಂದೇ ಒಂದು ಗಂಭೀರ ಸಾಕ್ಷ್ಯಗಳು ಇರದೆ ಕೇಜ್ರಿವಾಲ್ ತಿಂಗಳುಗಟ್ಟಲೆ ಜೈಲಲ್ಲಿ ಉಳಿದದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಹೀಗಿರುವಾಗ ವಿನೇಶ್ ಚಾಂಡೇಲ್ ಬಂಧನ ಮತ್ತೆ ಬಿಡುಗಡೆ ಕೇವಲ ಕಾನೂನು ಕ್ರಮನ ಅಥವಾ ರಾಜಕೀಯ ಸಂಚಿನ ಭಾಗನ ಅನ್ನೋ ಅನುಮಾನ ಎಲ್ಲರಿಗೂ ಕಾಡದೆ ಇರೋದಿಲ್ಲ. ಪಶ್ಚಿಮ ಬಂಗಾಳದ ಪ್ರತಿಯೊಂದು ಬೂತ್ ಮಟ್ಟದ ಮಾಹಿತಿ ವಿನೇಶ್ ಚಾಂಡೇಲ್ ಬಳಿ ಇರುವಾಗ ತೃಣಮೂಲ ಕಾಂಗ್ರೆಸ್ನ ಆಂತರಿಕ ಮಾಹಿತಿ ಪಡೆಯುವುದು ಬಿಜೆಪಿಗೆ ಅಂತಹ ಕಷ್ಟ ಏನಾಗಿರೋದಿಲ್ಲ. ಸದ್ಯ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತಿದೆ. ಅದೇ ರೀತಿ ಅಚ್ಚರಿಯ ಬೆಳವಣಿಗೆಯಲ್ಲಿ ಬಿಜೆಪಿ ಆಶ್ಚರ್ಯಕರ ರೀತಿಯಲ್ಲಿ ಗೆಲುವನ್ನ ದಾಖಲಿಸಿದೆ. ಹೀಗಿರುವಾಗ ಪರಸ್ಪರ ಸಹಕಾರದ ಜಾಮೀನು ಎಂಬ ಮೌನ ಒಪ್ಪಂದ ಇಲ್ಲೇನಾದ್ರೂ ನಡೆದಿದೆಯಾ ಅನ್ನೋದು ಎಲ್ಲರಿಗೂ ಪ್ರಶ್ನೆ. ಈ ಎಲ್ಲಾ ಪ್ರಶ್ನೆಗಳು ಈಗ ರಾಜಕೀಯ ಅಂಗಳದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಒಟ್ಟಾರೆ ಚುನಾವಣೆಯ ಸಂವೇದನಾಶೀಲ ಹಂತದಲ್ಲಿ ನಡೆದಂತಹ ಈ ಘಟನೆ ಕೇವಲ ಕಾನೂನು ವಿಚಾರವಲ್ಲ, ಅದು ರಾಜಕೀಯ ತಂತ್ರ, ಅಧಿಕಾರದ ದುರ್ಬಳಕೆ ಮತ್ತೆ ವಿಶ್ವಾಸದ ಪ್ರಶ್ನೆಗಳನ್ನ ಎಬ್ಬಿಸುವಂತಹ ಘಟನೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಯಾವ ತಿರುವನ್ನ ಪಡೆಯುತ್ತೆ, ಸತ್ಯ ಏನೆಲ್ಲ ಹೊರಬರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಅಲ್ಲಿವರೆಗೂ ನಮಸ್ಕಾರ.